ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಬೆಳಕಿಗೆ ಬಂದಿದ್ದೇನೆ. ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮದ ಉದ್ಯೋಗಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಿಂದ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅಸಲಿ ಕಾರಣ ಏನು ಅನ್ನೋದು ಎಸ್ಐಟಿ ತನಿಖೆ ವೇಳೆ ಬಹಿರಂಗವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಇದರ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೂಡ ಸಿಕ್ಕಿದೆ. ಚಂದ್ರಶೇಖರ್ ಅವರ ಆತ್ಮಹತ್ಯೆ ಹಿಂದಿರುವ ಅಸಲಿ ಕಾರಣ ಏನು? ಈ ಪ್ರಕರಣದಲ್ಲಿ ಹಾಗೆ ನೋಡಿದ್ರೆ ಇಲ್ಲಿವರೆಗೂ ಇನ್ವೆಸ್ಟಿಗೇಷನ್ ನಡೆದಿರೋದ್ರ ಆಧಾರದ ಮೇಲೆ ಚಂದ್ರಶೇಖರನ್ ಅವರ ನೇರ ಇನ್ವಾಲ್ವ್ಮೆಂಟ್ ಇಲ್ಲ. ಆದರೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದು ಯಾಕೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಇದೀಗ ಬಹಿರಂಗವಾಗ್ತಾ ಇದೆ. ವಾಲ್ಮೀಕಿ ನಿಗಮಕ್ಕೆ ಎಂಡಿ ಆಗಿದ್ದ ಪದ್ಮನಾಭ್ ಇದೇ ಸ್ಥಾನದ ಮಹಿಳಾ ಅಧಿಕಾರಿಯ ಕಣ್ಣು ಎಂಡಿ ಸ್ಥಾನದ ಮೇಲೆ ಬಿದ್ದಿತ್ತಂತೆ. ಪದ್ಮನಾಭ ಮೇಲೆ ಏನಾದರೂ ಆರೋಪ ಬರಬೇಕು ಅಂತ ಹೇಳಿ ಆ ಮಹಿಳೆ ಕಾಯ್ತಾ ಇದ್ರು. ಪದ್ಮನಾಭ ವರ್ಗಾವಣೆ ಆಗಿ ತಾನು ಎಂಡಿ ಆಗುವ ಪ್ಲಾನ್ ಮಾಡಿದ್ರಂತೆ ಮಹಿಳೆ. ಅವ್ಯವಹಾರದ ಮಾಹಿತಿ ನೀಡೋಕೆ ಚಂದ್ರಶೇಖರ್ಗೆ ಸೂಚನೆಯನ್ನ ನೀಡಿದ್ರು. ಪದ್ಮನಾಭ ಮಾಡುವಂತಹ ಅವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನ ನೀಡು ಅಂತ ಹೇಳಿ ಆ ಮಹಿಳೆ ಚಂದ್ರಶೇಖರ್ ಅವರಿಗೆ ಸೂಚನೆಯನ್ನ ನೀಡಿದ್ರು ಅನ್ನೋ ಮಾಹಿತಿ ಇದೆ. ಚಂದ್ರಶೇಖರ್ಗೆ ಸೂಚನೆಯನ್ನ ನೀಡಿದ್ರು ಮಹಿಳಾ ಅಧಿಕಾರಿ. 89 ಕೋಟಿ ಹಣ ವರ್ಗಾವಣೆ ಬಗ್ಗೆ ಚಂದ್ರಶೇಖರ್ ಆ ಮಹಿಳಾ ಅಧಿಕಾರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಕೊನೆಗೆ ಈ ವಿಚಾರ ಪದ್ಮನಾಭ್ಗೆ ಗೊತ್ತಾಗಿತ್ತು. ಚಂದ್ರಶೇಖರನ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಪದ್ಮನಾಭ್. ಈ ವಿಚಾರಕ್ಕೆ ಆತ್ಮಹತ್ಯೆಗೆ ಶರಣಾದ್ರ ಚಂದ್ರಶೇಖರನ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇಲ್ಲಿವರೆಗೂ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಚಂದ್ರಶೇಖರನ್ ಅವರ ನೇರ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಆತ್ಮಹತ್ಯೆಗೆ ಯಾಕೆ ಮುಂದಾದ್ರು ಅನ್ನೋ ಪ್ರಶ್ನೆಗೆ ಈಗ ಒಂದಷ್ಟು ಸ್ಪಷ್ಟ ಉತ್ತರಗಳು ಸಿಗ್ತಾ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ಏನು ಈ ಒಂದು ಪ್ರಕರಣದಲ್ಲಿ ಚಂದ್ರಶೇಖರನ್ನ ಪಾತ್ರ ಏನು ಒಂದು ಅಕ್ರಮ ಹಣ ವರ್ಗಾವಣೆ ಆಗಿದೆ, ಇದರಲ್ಲಿ ಎಲ್ಲೂ ಸಹ ಚಂದ್ರಶೇಖರ್ ಪಾತ್ರ ಇಲ್ದಿದ್ರು ಆತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಒಂದು ದೊಡ್ಡ ಪ್ರಶ್ನೆ CID ಅಧಿಕಾರಿಗಳ ಮುಂದೆ ಇತ್ತು. SIT ಏನು ರಚನೆ ಆಗಿದೆ ಆ ಅಧಿಕಾರಿಗಳ ಮುಂದೆ ಇದ್ದಂಥದ್ದು. ಇದಕ್ಕೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದಂತೆ ಸಿಕ್ಕಂಥ ರಹಸ್ಯ ಈಗ ಬಯಲಾಗಿರ್ತಕ್ಕಂಥದ್ದು. ಯಾಕೆ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರೆ ಏನು ನಿಗಮದ MD ಪದ್ಮನಾಭ್ ಇದ್ರು, ಇವರ ಒಂದು ಹುದ್ದೆಯನ್ನು ಪಡೆದುಕೊಳ್ಳಕ್ಕೆ ಅದೇ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಿಳಾ ಅಧಿಕಾರಿ ಈತನ ಭ್ರಷ್ಟಾಚಾರಗಳು ಏನಾದರೂ ಮಾಡಿದ್ರೆ ಆ ವಿಚಾರವನ್ನು ನನಗೆ ತಿಳಿಸು ಅಂತೇಳಿ ಚಂದ್ರಶೇಖರನ್ಗೆ ಮಾಹಿತಿಯನ್ನು ನೀಡಿದ್ರು. ಅದರಂತೆ ಚಂದ್ರಶೇಖರನ್ ಏನು ಈ ನಿಗಮದ 89 ಕೋಟಿ ಒಂದು ಅಕ್ರಮದ ಬಗ್ಗೆ ಒಂದು ಮಾಹಿತಿಯನ್ನು ಮಹಿಳಾ ಅಧಿಕಾರಿಗೆ ನೀಡ್ತಾನೆ. ಆದರೆ ಚಂದ್ರಶೇಖರನ್ ನೀಡಿದಂಥ ಆ ಮಹಿಳಾ ಅಧಿಕಾರಿಗೆ ನೀಡಿದಂಥ ಮಾಹಿತಿ ವಿಚಾರ ಭಾಳ ಸ್ಪಷ್ಟವಾಗಿ ಪದ್ಮನಾಭನ್ಗೆ ಗೊತ್ತಾಗುತ್ತೆ. ಯಾವಾಗ ಪದ್ಮನಾಭನ್ ಚಂದ್ರಶೇಖರನ್ ನನ್ನ ಬಗ್ಗೆ ನನ್ನ ಹುದ್ದೆಯನ್ನು ಪಡೆದುಕೊಳ್ಬೇಕಂತಿರ್ತಕ್ಕಂಥ ಮಹಿಳಾ ಅಧಿಕಾರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು, ಪದ್ಮನಾಭನ್ ನೇರವಾಗಿ ಬೆದರಿಕೆಯನ್ನು ಹುಡ್ತಾನೆ ಚಂದ್ರಶೇಖರ್ಗೆ. ಈ 89 ಕೋಟಿಯಲ್ಲಿ ನಿನ್ನ ಪಾತ್ರವೂ ಇದೆ, ಇದನ್ನು ನೀನೇ ಮಾಡಿರೋದಂತೇಳಿ ನಾನು ಪ್ರೂವ್ ಮಾಡ್ತೀನಿ ಅನ್ನೋ ರೀತಿಯಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಈ ಹಿನ್ನೆಲೆಯಲ್ಲೇ ಚಂದ್ರಶೇಖರನ್ನ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಈ ಎಲ್ಲ ವಿಚಾರಗಳನ್ನು ಬರ್ದು ಅಂತೇಳಿ ಸದ್ಯಕ್ಕೆ SIT ಅಧಿಕಾರಿಗಳ ಒಂದು ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಆ ಬಗ್ಗೆ ಮಾಹಿತಿ ಸಿಕ್ಕಿದ್ದು. ಈ ನಿಟ್ಟಿನಲ್ಲಿ ಇಷ್ಟೇ ಕಾರಣಗಳಿದಾವ ಚಂದ್ರಶೇಖರನ್ ಆತ್ಮಹತ್ಯೆಗೆ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.